ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಹೆಲ್ತನ್ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ನಾಲೆಡ್ನ ನಿಮ್ಮ ಹತ್ರ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೇಯ್ನಾಗಿ ನಿಮಗೆ ಬೇಕಾಗಿರೋದೇನು ಅಂತಂದರೆ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟು. ಡಿಸಿಪ್ಲಿನ್ ಇಲ್ಲ ಅಂತಂದರೆ ನೀವು ಯಾವ ಕೆಲಸನೂ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಒಂದು ದಿನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲ ನೀವು ಸ್ಟಾಪ್ ಮಾಡಿದರೆ ನಿಮ್ಮ ಡಿಸಿಪ್ಲಿನ್ ಅಲ್ಲಿಗೆ ಸ್ಟಾಪ್ ಆಯಿತು ಅಂತಲೇ ಅರ್ಥ. ಮೇನ್ ಥಿಂಗ್ ನೀವು ಏನು ಮಾಡಬೇಕು ಅಂತಂದರೆ, ಮೊಬೈಲ್ನ ನೀವು ಕಡಿಮೆ ಯೂಸ್ ಮಾಡಿ. ಮೊಬೈಲ್ ಕಡಿಮೆ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಮೇನ್ಲಿ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಮಲಗೋ ಟೈಮಲ್ಲೂ ಬೆಡ್ಡಲ್ಲೂ ನೀವು ಮೊಬೈಲ್ ನೋಡ್ತಾ ಇದ್ದೀರಾ, ರೀಲ್ಸ್ ನೋಡ್ತಾ ಇದ್ದೀರಾ, ಏನೋ ಒಂದು ಸಮಥಿಂಗ್ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕಣ್ಣಿಗೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಕಣ್ಣು ಉರಿ ಬರುತ್ತೆ ನಿಮಗೆ, ಮತ್ತು ಬ್ಲ್ಯಾಕ್ ಸರ್ಕಲ್ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನೋ ಏನೇನು ಇಂಪಾರ್ಟೆಂಟ್ ಅಂತಂದರೆ, ನಿಮ್ಮ ನಿದ್ದೆ ನಿಮಗೆ ಬರೋದು ಲೇಟ್ ಆಗುತ್ತೆ. ಆ ಲೇಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ಬೆಳಗ್ಗೆ ನಿಮಗೆ ಒಂದು ಹೆಲ್ದಿ ಲೈಫ್ ಇರೋದಿಲ್ಲ, ಮುಖ ಸ್ವಲ್ಪ ಡಲ್ ಆಗಿರೋ ಥರ ಕಾಣಿಸುತ್ತೆ, ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಂದು ಮೊಬೈಲಿಂದ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಮಲಗೋಕ್ಕಿಂತ ಮುಂಚೆ 1 ಅವರ್ ಇಲ್ಲ ಅಂತಂದರೆ ಹಾಫ್ ಆನ್ ಅವರು ನೀವು ಮೊಬೈಲ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಸ್ಟಾರ್ಟಿಂಗಿಂದ ನೀವು ಯೂಸ್ ಮಾಡಿ ಇವಾಗ ಒಂದೇ ಸಲ ಬಿಡಿ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಏನು ಅಂತಂದರೆ, ಡೇ ಬೈ ಡೇ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಲ್ಗೋಕೆ 1 ಅವರ್ ಇದೆ ಅಂತಂದರೆ ಒಂದು 30 ಮಿನಿಟ್ಸ್ ಮುಂಚೆ, ಇಲ್ಲ ಅಂತಂದರೆ 10 ಮಿನಿಟ್ಸ್, ಇಲ್ಲ 15 ಮಿನಿಟ್ಸ್, ಈ ಥರ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಒಂದೇ ಸಲ ನಾನು ಅರ್ಧ ಗಂಟೆನೇ ಇಟ್ಬಿಡ್ತೀನಪ್ಪ ಅಂತಂದರೆ ಇಲ್ಲ, ಆಗಲ್ಲ. ಸೊ ಈ ಥರ ನೀವು ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗಿ. ಆ್ಯಂಡ್ ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ನಿದ್ದೆ ಟೈಮ್ ಅಂತಂದರೆ ಇವಾಗ ಒಂದು 5 ಅವರ್ ಮಲಗ್ತಾ ಇದ್ದೀರಾ, ಇಲ್ಲ 6 ಅವರ್ ಮಲಗ್ತಾ ಇದ್ದೀರಾ ಅಂತಂದರೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ಅವರ್ಸ್ ಮಲಗ್ತಾ ಇದ್ದವರು ಒಂದು 6 ಅವರ್ಸ್ಗೆ ಹೋಗಿ, 6 ಅವರ್ಸ್ ಮಾಡ್ತಾ ಇದ್ದವರು 7 ಅವರ್ಸಿಗೆ ಮಾಡಿ. 7 ಅವರ್ಸು ಮ್ಯಾಂಡೇಟ್ರಿ. ಇಲ್ಲ ಅಂತಂದರೆ ನಿಮಗೆ ಹೆಲ್ತಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಇವಾಗ ನಿಮ್ಗೇನೋ ಅನಿಸ್ತಲೇ ಇರ್ಬೋದು, ಬಿಕಾಸ್ ಇವಾಗ ನೀವು ಹೆಂಗಾಗಿದ್ದೀರಾ, ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಬಟ್ ಹೋಗ್ತಾ 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 ಇದು ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ಊಟ ಮಾಡೋ ವಿಧಾನ. ಬೆಳಗ್ಗೆ ನೀವು ಬೇಗ ಎದ್ದೇಳ್ತಿದ್ದೀರಾ ಅಂತಂದರೆ ತಿಂಡಿನ ಕರೆಕ್ಟ್ ಟೈಮಿಗೆ ಮಾಡಿ, ಮಧ್ಯಾಹ್ನ ಊಟನೂ ಕೂಡ ಒಂದು ಕರೆಕ್ಟ್ ಟೈಮಿಗೆ ಮಾಡಿ, ಆ್ಯಂಡ್ ಸಂಜೆ ಊಟ ಕೂಡ ಕರೆಕ್ಟ್ ಟೈಮಿಗೆ ಮಾಡುತ್ತೆ. ಈ ಊಟ ನಿಮಗೆ ಕರೆಕ್ಟ್ ಟೈಮಿಗೆ ಮಾಡಿದ್ರಿ ಅಂತಂದರೆ ಗ್ಯಾಸ್ ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವುದೇ ಥರದ್ದು ಬರಲ್ಲ. ಈ ಗ್ಯಾಸ್ಟ್ರಿಕ್ ಏನಾದ್ರು ನಿಮಗೆ ಸ್ಟಾರ್ಟ್ ಆಯಿತು ಅಂತಂದರೆ ನಿಮಗೆ ನಾನಾ ಥರದ್ದು ಪೇಯ್ನ್ಗಳು ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಕೆಲವರಿಗೆ ಎದೆನೋ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಹೆಲ್ತ್ ಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಮೇಯ್ನಾಗಿ ನೀವೇನು ಮಾಡಬೇಕು ಅಂತ, ಆದಷ್ಟು ನೀವು ಮನೆ ಆಹಾರನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಹೊರಗಡೆ ತಿನ್ನೋದನ್ನ ತುಂಬ ಕಂಟ್ರೋಲ್ ಮಾಡಿ. ಆ್ಯಂಡ್ ಜಂಕ್ ಫುಡ್ಗಳನ್ನ ತಿನ್ನೋದಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟನ್ನ ಕಂಟ್ರೋಲ್ ಮಾಡ್ತಾ ಹೋಗಿ. ಆ್ಯಂಡ್ ಊಟಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹೊಟ್ಟೆ ಅಂತಂದರೆ ಊಟ ಇಲ್ಲ ಅಂತಂದರೆ ಲಂಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಖಾಲಿ ಇರಲಿ. ಇಲ್ಲ ನೀವು ಊಟ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ತಿಂದಿದ್ದೀರಿ ಅಂತಂದರೆ ನಿಮಗೆ ಅದರಿಂದನೂ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಸೊ ಇದರಿಂದ ಏನು ಅಂತಂದರೆ 10 to 15 ಮಿನಿಟ್ಸು ಊಟಕ್ಕಿಂತ ಮುಂಚೆ ನೀವೇನೂ ತಿಂದಿರಬೇಡಿ. ಊಟ ಆದಮೇಲೂ ಅಷ್ಟೇ, ಮಧ್ಯಾಹ್ನ ಇಲ್ಲ ಅಂತಂದರೆ ಸಂಜೆ ವಾಕ್ ಮಾಡೋದಕ್ಕೆ ಟ್ರೈ ಮಾಡಿ. ವಾಕು ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ವಾಕ್ ಮಾಡ್ತೀರಾ ನಿಮ್ಮ ಆರೋಗ್ಯನ ಅಷ್ಟು ಕಾಪಾಡ್ಕೊಂಡಂಗೆ. ಇವಾಗ ನಿಮಗೆ ಡೈಲಿ ವಾಕ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತಂದರೆ ನೈಟ್ ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಗುತ್ತೆ. ಮನೆಗೆ ಬರ್ತೀರ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಏನೇ ಆಗಲಿ 10 ನಿಮಿಷ ಮನೇಲಾದ್ರೂ ನೀವು ವಾಕ್ ಮಾಡಿ. 1 ಡೇ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಡೇ ಮಾಡಿ, 3 ಡೇಸ್ ಮಾಡಿ, 4 ಡೇಸ್ ಮಾಡಿ. 4 ಡೇಸ್ ಮಾಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅಂತಂದರೆ 1 ಡೇ ಕೂಡ ಮಿಸ್ ಆಯಿತು ಅಂತಂದರೆ ಏನೋ ಕಳ್ಕೊಂಡೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನೀವೇ ಏನು ಮಾಡ್ತೀರಾ ಅಂತಂದರೆ ನಿಮ್ಮ ವಾಕಿಂಗ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಇವಾಗ ನೈಟು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ಬೆಳಗ್ಗೆ ಕೂಡ ಇನ್ನೂ ಸ್ಟಾರ್ಟ್ ಮಾಡಿ. ಸ್ವಲ್ಪ ಬೇಗ ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು 6 ಗಂಟೆ ಇಲ್ಲ ಅಂತಂದರೆ 7 ಗಂಟೆಗೆ ಎದ್ದುಬಿಟ್ಟು ಒಂದು 10 ರಿಂದ 15 ನಿಮಿಷ ವಾಕ್ ಮಾಡಿ. ವಾಕ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಹಾರ್ಟು. ಇವಾಗ ನೀವು ಇಷ್ಟು ವಾಕ್ ಮಾಡಿದ್ದೀರ ಅಂತಂದರೆ ಅದು ಲೈಫ್ ಸ್ಪ್ಯಾನ್ನ ನಿಮಗೆ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ, ಯಾವತ್ತೂ ಕಡಿಮೆ ಆಗೋಲ್ಲ. ಇವಾಗ ನಿಮ್ಗೆ ಏನೂ ಅನಿಸಲ್ಲ, ಇಲ್ಲ ನಾನು ಹೆಲ್ದಿಯಾಗಿದ್ದೀನಿ, ನನಗೇನೂ ಬೇಡ ಅಂತ ಹೇಳಿಬಿಟ್ಟು ಒಂದು ಆಫ್ಟರ್ ಒಂದು 35-40 ಇಯರ್ಸ್ ಆದಮೇಲೆ ನಿಮಗೆ ಎಲ್ಲ ಪೇಯ್ನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆವಾಗ ರಿಗ್ರೆಟ್ ಮಾಡೋಕ್ಕೆ ಹೋಗ್ಬಿಡಿ. ಆವಾಗ ನಾನು ವಾಕ್ ಮಾಡಬೇಕಾಗಿತ್ತು, ಯಾಕಪ್ಪ ಮಾಡಲಿಲ್ಲ ಅನ್ನೋದನ್ನು ಆವಾಗ ರಿಯಲೈಸ್ ಮಾಡೋದಕ್ಕಿಂತ ಮುಂಚೆ ಇವಾಗ ನೀವು ವಾಕ್ನ ಮಾಡಿ. ಹಾಗೆ ಒಂದೊಂದು ಹ್ಯಾಬಿಟ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ನಿಮ್ಮ ಡಿಸಿಪ್ಲಿನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ಎಲ್ಲನೂ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಆಗಲ್ಲ ಅದು.
ಒಂದೊಂದು ಹ್ಯಾಬಿಟ್ನೇ ನೀವು ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಹೆಲ್ತಿ ಲೈಫ್ನ ನೀವು ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದೇಳೋದ್ರಿಂದ ಆಗಲಿ, ಮೊಬೈಲ್ ಯೂಸ್ ಮಾಡೋದಾಗಲಿ, 8 ಅವರ್ಸ್ ನಿದ್ದೆ, ಇಲ್ಲ ಅಂತಂದರೆ 7 ಅವರ್ಸ್ ನಿದ್ದೆ ಮಾಡೋದು, ಮತ್ತು ಸಂಜೆ ವಾಕ್ ಮಾಡೋದು, ಇದೆಲ್ಲ ನಿಮಗೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ತರಕಾರಿಗಳಿಂದ ತುಂಬ ವಿಟಮಿನ್ಸ್ ಸಿಗ್ತಾ ಇರುತ್ತೆ. ಮತ್ತು ನೆಕ್ಸ್ಟು ಮೊಟ್ಟೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಗಳನ್ನ ತಿನ್ನಿ, ಅಂದರೆ ಫಿಶ್ನ ತಿನ್ನಿ ಎವ್ರಿ ಸಂಡೇಸ್, ಇಲ್ಲ ಅಂತಂದರೆ ವೀಕಲ್ಲಿ 2 ಟೈಮ್ಸು. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಏನು ಅಂತಂದರೆ ವಿತೌಟ್ ಫೇಲ್ ನೀವು ಮಾಡಬೇಕಾಗಿರೋದು ಅಂತಂದರೆ ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡೀರಿ. ಈ ನೀರು ಕುಡಲಿಲ್ಲ ಅಂತಂದರೆ ನಿಮಗೆ ಡೈಜೆಷನ್ ಆಗೋದಕ್ಕಾಗಲಿ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ ನಮ್ಮ ದಿನಚರಿನ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಒಂದೇ ಸಲ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೂ ಡೇ ಬೈ ಡೇ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇದೇ ಲೈಫ್ ಸ್ಟೈಲ್ನ ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾವಾಗ ಆಫ್ಟರ್ 40s ಇಲ್ಲ 50s ಆದಮೇಲೆ ರಿಗ್ರೆಟ್ ಮಾಡ್ತಾ ಹೋಗ್ತೀರಾ ನೀವು, ಇಲ್ಲ ನಾನು ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಬೇಕಾದ್ರೆ ಏಜ್ ಆದವ್ರನ್ನ ನೀವು ಹೋಗ್ಬಿಟ್ಟು ಕೇಳಿ ಇವಾಗ ಏನು ಅಂತಂದರೆ, ಯಾಕೆ ಇವಾಗ ಇಷ್ಟೆಲ್ಲ ವಾಕ್ ಮಾಡ್ತೀರಾ ಅಂತಂದರೆ, ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಿ ಪಾರ್ಕಲ್ಲಿ, ಎಷ್ಟು ಜನ ಏಜ್ ಆಗಿರೋರು ಇರ್ತಾರೆ ಅಂತಂದರೆ, ತುಂಬ ಜನ ನಾನು ಹೆಂಗಿರೋರು ಯಾರು ಅಂತೂ ನೋಡೋದೇ ಇಲ್ಲ, 1% ಅಷ್ಟೇ ನೋಡ್ತೀನಿ. ಅದರಲ್ಲಿ ಬಾಕಿ ಇರೋರೆಲ್ಲ ಏಜ್ ಆಗಿರೋರೇ ವಾಕ್ ಮಾಡ್ತಾ ಇರ್ತಾರೆ, ಜಾಗ್ ಮಾಡ್ತಾ ಇರ್ತಾರೆ. ಅವರು ಒಂದು 5:30 ಹೋದೆ ಅಂತಂದರೆ ಪ್ರತಿಯೊಂದು ಪಾರ್ಕಲ್ಲೂ ನಿಮಗೆ ನಮ್ಮ ಏಜ್ ಅವ್ರಿಗಿಂತನೂ ಏಜ್ ಆಗಿರೋರೇ ಜಾಸ್ತಿ ಸಿಗ್ತಾ ಹೋಗ್ತಾರೆ. ವಾಕ್ ಆಗಲಿ, ಜಾಗ್ ಆಗಲಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರಿಗೊಂದು ಒಳ್ಳೆ ವೆದರ್ ಬೇಕು, ಮಾರ್ನಿಂಗ್ ನಿಮಗೆ ಫ್ರೆಶ್ ಏರ್ ಸಿಗುತ್ತೆ. ಸೊ ಅದಕ್ಕೋಸ್ಕರನಾದರೂ ಬಂದುಬಿಟ್ಟು ಕೂತ್ಕೋತಾರೆ. ನಮ್ಮವ್ರನ್ನ ನೀವು ಹೋಗಿ ನೋಡಿ, ಎಲ್ಲೂ ಸಿಗೋದಿಲ್ಲ. ಎಲ್ಲರೂ ಒಂದು 8 ಗಂಟೆ 9 ಗಂಟೆ ತನಕ ಮಲ್ಕೊಂಡಿರೋದೇ ಮಾಡ್ತಾರೆ. ಸೊ ಅದನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. 100ರಲ್ಲಿ 1% ಜನ ಮಾತ್ರ ಮಾಡೋಕ್ಕಾಗೋದು ಇದನ್ನು. ಯಾಕೆ ಅಂತಂದರೆ ಎಲ್ಲರಿಗೂ ಆರಾಮ್ ಲೈಫ್ ಬೇಕು. ಈಗಿನ ಜನ್ರೇಷನಲ್ಲಿ ಎಲ್ಲ ನಾನು ಮಲ್ಕೋಬೇಕು, ಆರಾಮಾಗಿರಬೇಕು ಅಂತ ಹೇಳಿಬಿಟ್ಟು. ಬಟ್ ನೀವು ಮುಂದೆ ಫ್ಯೂಚರ್ನ ಯೋಚನೆ ಮಾಡ್ತೀರಿ ಅನ್ನೋದಾದರೆ ಇದು ಯಾವುದೂ ನಿಮಗೆ ವರ್ಕ್ ಆಗೋದಿಲ್ಲ. ಆ್ಯಂಡ್ ಮೋರೆವರ್ ನಮ್ಮ ಈಗಿನ ಫುಡ್ಡು ಹೇಗಿದೆ ಅಂತ ಅಂದರೆ, ಮುಂಚೆ ಎಲ್ಲ ನಮ್ಮ ಅಜ್ಜಿ ಎಲ್ಲ ಏನು ಅಂತಂದರೆ 85-90 ಇಯರ್ಸ್ ತನಕ ಬದುಕ್ತಾಯಿದ್ರು. 100 ಇಯರ್ಸ್ ಅಂತಲೇ ಇಟ್ಕೊಳ್ಳಿ. ಅದರಿಂದ ನಮ್ಮ ಅಪ್ಪ ಎಲ್ಲ ಏನು ಅಂತಂದರೆ ಅವರು ಒಂದು 70 to 80 ಇಯರ್ಸ್ ಬದುಕ್ತಾ ಇದ್ದಾರೆ. ಬಟ್ ನಮ್ಮ ಲೈಫಲ್ಲಿ ಈಗ ಹುಟ್ಟಿರೋರು, ಅಂದರೆ ನಮ್ಮ ಜನ್ರೇಷನಲ್ಲಿ ಹುಟ್ಟಿರೋರೆಲ್ಲವ ಇವಾಗ ಯಾವುದಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಾ ಇದ್ದಾರೆ. ಯಾರೆಲ್ಲ ಹೇಳಿ? ನಮ್ಮ ಏಜವರು. ನಾವು ಸಣ್ಣದ್ರಲ್ಲಿ ಇರ್ಬೇಕಾದ್ರೆ ನಾವೇನು ಹೇಳಿ, ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ರೇರು. ಏನೋ ಎಷ್ಟೋ ಏಜ್ ಆಗಿರೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರ್ತಾಯಿತ್ತು. ಬಟ್ ಇವಾಗಿನ ರೇಷಿಯೋ ನೀವು ತೆಗೆದು ನೋಡಿದ್ರಿ ಅಂತ ಅಂದರೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಯ್ತಾ ಇರೋದು ಏಜ್ ಇರೋರಿಗೆ. ಯಾಕೆ ಅಂತಂದರೆ ನಮಗೆ ಒಂದು ಒಳ್ಳೆ ಆಹಾರ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಲೈಕ್ ಏನೋ ಗೊಬ್ಬರ ಮಿಕ್ಸ್ ಆಗಿರುತ್ತೆ, ಮತ್ತು ನೆಕ್ಸ್ಟು ಸ್ಪ್ರೇ ಮಾಡಿರ್ತಾರೆ, ಇಲ್ಲ ಅಂತಂದರೆ ಅದು ಬೇಗ ಗ್ರೋ ಆಗಬೇಕು ಅಂತೇಳಿ ಕೆಮಿಕಲ್ನ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಮಗೇನಾಗ್ತಾ ಇದೆ ಅಂತಂದರೆ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ನೆಕ್ಸ್ಟು ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ನಿಮಗೆ. ಬೆಂಗಳೂರು ಪಾಪ್ಯುಲೇಷನ್ ನೀವು ಮುಂಚೆ ಕಂಪೇರ್ ಮಾಡಿದರೆ ಇವಾಗ ಕಂಪೇರ್ ಮಾಡಿದರೆ ತುಂಬ ಜಾಸ್ತಿ ಆಗಿದೆ. ನೀವು ನೀವು ಬಂದುಬಿಟ್ಟು ಒಂದ್ಸಲ ಫೇಸ್ ವಾಶ್ ಮಾಡಿದ್ರಿ ಅಂತಂದರೆ ನಿಮ್ಮ ಮುಖದಲ್ಲಿ ಎಷ್ಟು ಕೊಳೆ ಇರುತ್ತೆ. ಸೊ ಇದೆದ್ರ ಮಧ್ಯದಲ್ಲಿ ನೀವು ಹೆಲ್ತ್ ಕಡೆ ಕಾನ್ಸಂಟ್ರೇಟೇ 1% ನೀವು ಮಾಡಲಿಲ್ಲ ಅಂತಂದರೆ ತುಂಬ ಎಫೆಕ್ಟ್ ಬೀಳುತ್ತೆ. ಸೊ ಏನು ಅಂತಂದರೆ ಆದಷ್ಟು ನಿಮ್ಮ ಒಳ್ಳೆಯ ಆಹಾರಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ, ವಾಕ್ ಮಾಡಿ, ಜಾಗ್ ಮಾಡಿ. ನಿಮ್ಮ ಡಿಸಿಪ್ಲಿನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ ಅಂತ ಅಂದರೆ ಯು ಕ್ಯಾನ್ ಗೆಟ್ ಎ ಬೆಟರ್ ಲೈಫ್. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಇಲ್ಲಿ ಒಳ್ಳೆಯ ಗಾಳಿ ಸಿಗ್ತಾ ಇಲ್ಲಪ್ಪ ಅಂತ ಹೇಳ್ಬಿಟ್ಟು. ಸಿಗ್ತಿಲ್ಲ ಅಂತಂದಾಗ ನಾವು ಹುಡುಕೋಬೇಕು ಅದನ್ನು. ಅಂದರೆ ಒಂದು 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಎದ್ದಾಗ ನಿಮಗೆ ಯಾವುದೇ ಥರದ್ದು ಅಷ್ಟು ಪೊಲ್ಯೂಷನ್ ಇರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪೊಲ್ಯೂಷನ್ಸ್ ಇರುತ್ತೆ. ಬಟ್ ಕಂಪೇರ್ ಟು ಮಾರ್ನಿಂಗಿಂದ ನಿಮಗೆ ಮಧ್ಯಾಹ್ನ ಅದೆಲ್ಲ ಇರುತ್ತಲ್ಲ, ಆ ಪೊಲ್ಯೂಷನ್ಸ್ಗೆ ಕಂಪೇರ್ ಮಾಡಿದರೆ ಇವಾಗ ಕಡಿಮೆ ಇರುತ್ತೆ ಮಾರ್ನಿಂಗು. ಆದಷ್ಟು ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತವ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೇ ಥರದ ವಿಡಿಯೋಗಳಿಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.